ಬಹಳ ದಿನಗಳಿಂದ FCRA ಮಸೂದೆಯನ್ನ ಯಾವಾಗ ಅಂಗೀಕರಿಸಲಾಗುತ್ತೆ, ಗಡಿ ನಿರ್ಣಯ ಮಸೂದೆಯನ್ನ ಯಾವಾಗ ಅಂಗೀಕಾರ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆನೇ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಆದರೆ ವಿರೋಧ ಪಕ್ಷಗಳು ನರೇಂದ್ರ ಮೋದಿ ಎಲ್ಲಿದ್ದಾರೆ, ಅಮಿತ್ ಶಾ ಎಲ್ಲಿದ್ದಾರೆ ಅನ್ನೋ ರೀತಿ ಘೋಷಣೆಗಳನ್ನು ಕೂಗ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈಗ ಮೋದಿ ಹಾಗೆ ಶಾ ಎಲ್ಲಿದ್ದಾರೆ ಅಂತ ಯಾರೂ ಕೇಳೋದಿಲ್ಲ. ಯಾಕಂದರೆ ಸಂಸತ್ತಿನಲ್ಲಿ ಏನೋ ದೊಡ್ಡ ಘಟನೆ ನಡೆಯಲಿದೆ. ಈ ನಿಟ್ಟಿನಲ್ಲಿ ವಿರೋಧ ಪಕ್ಷ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿದೆ. ಸರ್ಕಾರ ಮತ್ತು ಬಿಜೆಪಿ ಪ್ರಮುಖ ಕ್ರಮಕ್ಕೆ ಸಂಪೂರ್ಣವಾಗಿ ರೆಡಿಯಾಗಿರೋದ್ರಿಂದ ಅವರು ತಮ್ಮ ಸಂಸದರಿಗೆ ದಾರಿ ತಪ್ಪದಂತೆ ತಿಳಿಸಿದ್ದಾರಂತೆ. ಆಗಸ್ಟ್ 11, 12 ಮತ್ತು 13ರಂದು ಸಂಸತ್ತಿನಲ್ಲಿ ಹಾಜರಿರುವಂತೆ ಬಿಜೆಪಿ ತನ್ನ ಎಲ್ಲ ಸಂಸದರಿಗೆ ವಿಪ್ ಜಾರಿ ಮಾಡಿದೆ. ಹೀಗಿರುವಾಗ ಕಾಂಗ್ರೆಸ್ ಕೂಡ ತನ್ನ ಸಂಸದರನ್ನ ಹಾಜರಿರಬೇಕು ಅಂತ ಹೇಳಿದೆ. ಇದರ ಅರ್ಥ ಮುಂದಿನ ಕೆಲವು ದಿನಗಳಲ್ಲಿ ಸಂಸತ್ನಲ್ಲಿ ಏನಾದರೂ ಒಂದು ದೊಡ್ಡದೊಂದು ನಡೆಯೋ ಚಾನ್ಸಸ್ ಇದೆ ಅನ್ನೋ ವಾತಾವರಣ ಈಗ ಕ್ರಿಯೇಟ್ ಆಗಿದೆ. ಇದು ಒಂದಷ್ಟು ಕೋಲಾಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ. ವಿರೋಧ ಪಕ್ಷದ ಗದ್ದಲಕ್ಕೆ ಮೋದಿ ಸರ್ಕಾರ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದೆ. ಹಾಗೆ ಮುಂದಿನ 4 ದಿನಗಳಲ್ಲಿ ವಿರೋಧ ಪಕ್ಷದ ನಿದ್ರೆ ಕಳೆದುಕೊಳ್ಳುವ ಹಾಗೆ ಏನಾದರೂ ಸಂಭವಿಸುವುದಂತೂ ಗ್ಯಾರಂಟಿ. ಕ್ಷೇತ್ರ ಪುನರ್ವಿಂಗಡಣೆ ಮತ್ತು FCRA ಮಸೂದೆಗಳ ಬಗ್ಗೆ ಸರ್ಕಾರ ಯಾವುದೇ ಅಧಿಕೃತ ಘೋಷಣೆಗಳನ್ನು ಮಾಡಿಲ್ಲ. ಆದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಎಲ್ಲ ಸಂಸದರು ಸಂಸತ್ನಲ್ಲಿ ಹಾಜರಿರಬೇಕು ಅಂತ ಆದೇಶ ಕೊಟ್ಟು ವಿಪ್ ಜಾರಿ ಮಾಡಿದೆ. ಯಾವುದೇ ಕಾರಣಕ್ಕೂ FCRA ಮಸೂದೆಯನ್ನು ಅಂಗೀಕರಿಸೋದಕ್ಕೆ ಬಿಡೋದಿಲ್ಲ. ಹಾಗೆ ಅದನ್ನು ಅಂಗೀಕರಿಸೋ ಯಾವುದೇ ಅವಕಾಶ ಇದ್ದರೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಮುಂಚೆ ಸ್ವತಂತ್ರ ಬಣದೊಂದಿಗೆ ಸಮಾಲೋಚನೆ ನಡೆಸೋದಾಗಿ ಕಾಂಗ್ರೆಸ್ ಸ್ಪಷ್ಟವಾಗಿ ಹೇಳಿದೆ. ನಾವು FCRAಯನ್ನು ಪ್ರತಿಭಟಿಸಲಿದ್ದೇವೆ. ಎರಡನೇದಾಗಿ ನಾವು ಸರ್ವಪಕ್ಷ ಸಭೆಯನ್ನು ಕರಿತೀವಿ. ಇದನ್ನು ಯಾವಾಗಲೂ ಸದನದ ನಾಯಕರ ಜೊತೆನೇ ನಡೆಸಲಾಗುತ್ತೆ. ಹಾಗೆ ನಾವು ಅಲ್ಲಿ ನಿರ್ಧಾರ ತೆಗೆದುಕೊಳ್ತೀವಿ. ಎಲ್ಲ ಪಕ್ಷಗಳು ತೆಗೆದುಕೊಳ್ಳೋ ಯಾವುದೇ ನಿರ್ಧಾರವಾದ್ರೂ ಅದನ್ನು ನಾವು ಫಾಲೋ ಮಾಡ್ತೀವಿ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಹಾಗೆ ಇದ್ರ ಬಗ್ಗೆ KC ವೇಣುಗೋಪಾಲ್ ಅವರು ಕೂಡ ಇದೇ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಇಷ್ಟಾದರೂ ವಿರೋಧ ಪಕ್ಷದ ಕೆಲವು ಸಂಸದರು ಮೋದಿ ಸರ್ಕಾರದ ಮಸೂದೆಗೆ ಗ್ರೀನ್ ಸಿಗ್ನಲ್ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ. NCPಯ ಶರದ್ ಪವಾರ್ ಬಣದ 8 ಸಂಸದರು ನಾಳೆ ಸಂಸತ್ನಲ್ಲಿ ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರಂತೆ. ಇದರ ಅರ್ಥ ಏನು? ಮಸೂದೆಯನ್ನು ಅಂಗೀಕರಿಸೋದಕ್ಕೆ ಮೋದಿ ಸರ್ಕಾರ ಸಂಖ್ಯೆಗಳಿಗಾಗಿ ಕಾಯ್ತಾ ಇದೆಯಾ ಅನ್ನೋ ಅನುಮಾನ ಕ್ರಿಯೇಟ್ ಆಗಿದೆ. NCP ಶರದ್ ಪವಾರ್ ಬಣದ 8 ಸಂಸದರು ಸಂಸತ್ತಿನಲ್ಲಿ ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ಇದರ ಅರ್ಥ ಏನು? ಮಸೂದೆಯನ್ನು ಅಂಗೀಕರಿಸೋದಕ್ಕೆ ಮೋದಿ ಸರ್ಕಾರ ಸಂಖ್ಯೆಗಳಿಗಾಗಿ ಹೆಣಗಾಡ್ತಾ ಇದೆಯಾ ಅನ್ನೋ ಅನುಮಾನ ಹುಟ್ಟುಕೊಂಡಿದೆ. NCPಯ ಶರದ್ ಪವಾರ್ ಬಣದ ಎಲ್ಲ 8 ಲೋಕಸಭಾ ಸಂಸದರು ಆಗಸ್ಟ್ 10ರಂದು ಸಂಸತ್ತಿನಲ್ಲಿ ಪ್ರಧಾನಿ ಮೋದಿಯವರನ್ನ ಮೀಟ್ ಮಾಡಲಿದ್ದಾರೆ. ಈ ಸಭೆಯು ವಿವಿಧ ವಿಷಯಗಳನ್ನು ಒಳಗೊಂಡಿರುತ್ತೆ. ಈ ಸಭೆಯ ಸುದ್ದಿ ಮಹಾರಾಷ್ಟ್ರ ರಾಜಕೀಯದಲ್ಲಿ ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ FCRA ಅಥವಾ ಡಿಲಿಮಿಟೇಷನ್ ಮಸೂದೆಯೊಂದಿಗೆ ವಿರೋಧ ಪಕ್ಷಗಳು ಯಾಕಿಷ್ಟೊಂದು ತೊಂದರೆ ಅನುಭವಿಸ್ತಾ ಇವೆ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. ಇದ್ರ ಬಗ್ಗೆ ಬಿಜೆಪಿ ಸಂಸದ ಮನೋಜ್ ತಿವಾರಿ ಮಾತನಾಡಿ, ಮಸೂದೆ ಬಂದಾಗ ನಾವು ಒತ್ತಡದಲ್ಲಿ ಅದನ್ನು ಬೆಂಬಲಿಸಿದ್ದೀವಿ. ಅದು ಸರಿ, ಆದರೆ ಮಸೂದೆಯನ್ನ ಕೂಡ ಜಾರಿಗೆ ತರಬೇಕು. ಡಿಲಿಮಿಟೇಷನ್ ಮಾಡಿದಾಗ ಮಾತ್ರ ಮಸೂದೆಯನ್ನು ಜಾರಿಗೆ ತರಲಾಗುತ್ತೆ. 20 ವರ್ಷಗಳ ಹಿಂದೆ ಲಕ್ನೋದ ಜನಸಂಖ್ಯೆ ಹೇಗಿತ್ತು, ಹಾಗೆ ಈಗ ಹೇಗಿದೆ? ಪ್ರತಿ ಲೋಕಸಭೆ 12ರಿಂದ 15 ಲಕ್ಷ ಸ್ಥಾನಗಳನ್ನು ಹೊಂದಿರಬೇಕು ಅಂತ ಸಂವಿಧಾನ ಹೇಳುತ್ತೆ. ಆದರೆ ಇಲ್ಲಿ 40ರಿಂದ 40 ಲಕ್ಷ ಜನರಿದ್ದಾರೆ. ನಾನು ಸಂಸದನಾಗಿರುವಲ್ಲಿ 26 ಲಕ್ಷ ಮತದಾರರಿದ್ದಾರೆ. ನಾವು ಹೇಗೆ ನ್ಯಾಯ ಒದಗಿಸ್ತೀವಿ? ಸಮಯದೊಂದಿಗೆ ಸೀಟ್ಗಳು ಹೆಚ್ಚಾಗದಿದ್ರೆ ವಿಷಯಗಳು ಹೇಗೆ ಕೆಲಸ ಮಾಡುತ್ತವೆ? ಹಾಗೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡದೇ ಇದ್ರೆ ಸೀಟುಗಳು ಹೇಗೆ ಹೆಚ್ಚಾಗುತ್ತೆ? ಹೀಗಾಗಿ ಅವರು ಮಹಿಳೆಯರನ್ನ ವಿರೋಧ ಮಾಡೋದಕ್ಕೆ ಬಯಸ್ತಾರೆ ಮತ್ತು ದೇಶಾದ್ಯಂತ ಅನೇಕ ಸಂಸದರು ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರವಾಗುತ್ತೆ, ಹಾಗೆ ರಾಹುಲ್ ಗಾಂಧಿ ಅದನ್ನು ನೋಡ್ತಾನೇ ಇರ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ವಿರೋಧ ಪಕ್ಷದ ಪಾಳೆಯದಲ್ಲಿ ಒಂದು ರೀತಿ ಭಯದ ಭಾವನೆ ಕೂಡ ಇದೆ. ಅವರು ಕೊನೆ ಕ್ಷಣದಲ್ಲಿ ಮೋದಿ ಸರ್ಕಾರ ಪ್ರಮುಖ ಮಸೂದೆಯನ್ನು ಅಂಗೀಕರಿಸೋದನ್ನು ತಡೆಯೋದಕ್ಕೆ ಮತ್ತು ಗದ್ದಲವನ್ನು ಸೃಷ್ಟಿ ಮಾಡೋದಕ್ಕೆ ಮುಂದುವರಿಸೋದಕ್ಕೆ ಅನ್ಕೊಂಡಿದ್ದಾರೆ. FCRA, ಸೀಮಾ ನಿರ್ಣಯ ಮತ್ತು ಮಹಿಳಾ ಮೀಸಲಾತಿ ಮಸೂದೆಗಳ ಬಗ್ಗೆ ಸರ್ಕಾರ ಯಾವುದೇ ಅಧಿಕೃತ ಘೋಷಣೆಗಳನ್ನು ಮಾಡಿಲ್ಲದೆ ಇದ್ರೂ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಈ ಮಸೂದೆಗಳು ಸರ್ಕಾರದ ಆದ್ಯತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಎರಡೂ ಮಸೂದೆಗಳನ್ನು ಖಂಡಿತವಾಗ್ಲೂ ಪರಿಚಯಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಅವುಗಳನ್ನು ಯಾವಾಗ ಪರಿಚಯಿಸಲಾಗುತ್ತೆ, ಯಾವಾಗ ಅಂಗೀಕರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಂತರ ಕೊಡಲಾಗುತ್ತೆ. ಇದರ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಸ ಸಂಸದರ ಜೊತೆ ಸಭೆ, ಹಾಗೆ ಗೃಹ ಸಚಿವ ಅಮಿತ್ ಶಾ ಅವರು ವಿವಿಧ ಪಕ್ಷಗಳ ಸಂಸದರ ಜೊತೆ ಸಭೆಗಳು ರಾಜಕೀಯ ಪ್ರಕ್ಷುಬ್ಧತೆಯನ್ನ ಇನ್ನಷ್ಟು ತೀವ್ರಗೊಳಿಸ್ತಾ ಇದೆ. FCRA ಮಸೂದೆ ಸಂಸತ್ತಿನಲ್ಲಿ ಚರ್ಚೆಯ ಏಕೈಕ ವಿಷಯ ಅಲ್ಲ.
ದಕ್ಷಿಣದಿಂದ ಉತ್ತರ ಭಾರತದ ತನಕ ಸೀಮಾ ನಿರ್ಣಯ ವಿಷಯವೂ ಕೂಡ ರಾಜಕೀಯ ವಲಯದಲ್ಲಿ ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ. FCRA ಮೇಲಿನ ಯುದ್ಧ, ವಿದೇಶಿ ನಿಧಿ ಮತ್ತು ರಾಜಕೀಯ ಪಾರದರ್ಶಕತೆ ಬಗ್ಗೆ, ಆದರೆ ಸೀಮಾ ನಿರ್ಣಯದ ಪ್ರಶ್ನೆ ಕೂಡ ನೇರವಾಗಿ ಅಧಿಕಾರದ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕಾಗಿ ಅನೇಕ ವಿರೋಧ ಪಕ್ಷಗಳು ಹಾಗೆ ನಾಯಕರು ಸೀಮಾ ನಿರ್ಣಯ ಮಸೂದೆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಟೆನ್ಷನ್ನಲ್ಲಿದ್ದಾರೆ. ದಕ್ಷಿಣ ಭಾರತದ ಪಕ್ಷಗಳು ಜನಸಂಖ್ಯೆಯ ಆಧಾರದ ಮೇಲೆ ಹೊಸ ಸ್ಥಾನಗಳ ವಿಭಜನೆ ತಮ್ಮ ರಾಜಕೀಯ ಶಕ್ತಿಯನ್ನು ಕುಂಠಿತಗೊಳಿಸಬಹುದು ಅಂತ ಆತಂಕದಲ್ಲಿದ್ದಾರೆ. ಆದರೆ ಉತ್ತರ ಭಾರತದ ಅನೇಕ ರಾಜ್ಯಗಳು ಪ್ರಯೋಜನಗಳ ಸಾಧ್ಯತೆಯನ್ನು ಕೂಡ ಇಲ್ಲಿ ನೋಡ್ತಾ ಇವೆ. ಇಲ್ಲಿ ವಿಪಕ್ಷಗಳು ಡಿಲಿಮಿಟೇಷನ್ ಮಸೂದೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇವೆ ಅಂದ್ರೆ, ಇದರ ಅರ್ಥ ಇದು ಕೇವಲ ಸೀಟುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡೋ ಅಥವಾ ಕಮ್ಮಿ ಮಾಡೋ ವಿಷಯ ಅಲ್ಲ. ಬದಲಿಗೆ ಮುಂಬರೋ ದಶಕಗಳ ತನಕ ದೇಶದ ರಾಜಕೀಯ ಅಧಿಕಾರವನ್ನ ಯಾರು ಹಿಡಿದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇದು ಮುನ್ಸೂಚನೆ ಕೊಡ್ತಾ ಇದೆ ಅಂತ. ಇದಕ್ಕಾಗಿಯೇ ಸಂಸತ್ತಿನಲ್ಲಿ ಡಿಲಿಮಿಟೇಷನ್ ಮಸೂದೆ ಬಗ್ಗೆ ಮತ್ತು FCRA ಬಗ್ಗೆ ಊಹಾಪೋಹಗಳು ವ್ಯಾಪಕವಾಗಿದೆ. ಇದರ ಮಧ್ಯೆ ಡಿಲಿಮಿಟೇಷನ್ ಅಂದ್ರೇನು, ವಿರೋಧ ಪಕ್ಷಗಳು ಅದರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇವೆ, ಹಾಗೆ ಮೋದಿ ಸರ್ಕಾರ ಅದಕ್ಕೆ ಏನ್ ತಯಾರಿ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ಡಿಲಿಮಿಟೇಷನ್ ಅಂದ್ರೆ ಲೋಕಸಭೆ ಹಾಗೆ ವಿಧಾನಸಭಾ ಕ್ಷೇತ್ರಗಳಿಗೆ ಗಡಿಗಳು ಮತ್ತು ಸ್ಥಾನಗಳ ಸಂಖ್ಯೆಯನ್ನ ಮರುರೂಪಿಸೋದು. ಹೆಚ್ಚುತ್ತಾ ಇರೋ ಅಥವಾ ಕಮ್ಮಿ ಆಗ್ತಾ ಇರೋ ಜನಸಂಖ್ಯೆಗೆ ಅನುಗುಣವಾಗಿ ಸಮತೋಲಿತ ಪ್ರಾತಿನಿಧ್ಯವನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಜನಗಣತಿ ದತ್ತಾಂಶವನ್ನು ಆಧರಿಸಿ ಇದನ್ನು ಮಾಡಲಾಗುತ್ತೆ. ಲೋಕಸಭಾ ಸ್ಥಾನಗಳ ಪುನರ್ವಿಂಗಡಣೆಗೆ 1976ರಿಂದ ನಿಷೇಧ ಜಾರಿಯಲ್ಲಿದೆ. ನಂತರ 2026ರ ತನಕ ವಿಸ್ತರಿಸಲಾಯಿತು. ಈಗ 2026ರ ನಂತರ ಹೊಸ ಕ್ಷೇತ್ರ ವಿಂಗಡಣೆ ಬಗ್ಗೆ ಚರ್ಚೆಗಳು ಜೋರಾಗಿದೆ. ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶದಂತಹ ಅನೇಕ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣದಲ್ಲಿ ಯಶಸ್ಸನ್ನ ಸಾಧಿಸಿವೆ ಅಂತ ಹೇಳ್ಕೊಳ್ಳುತ್ತವೆ. ಜನಸಂಖ್ಯೆಯ ಆಧಾರದ ಮೇಲೆ ಮಾತ್ರ ಸ್ಥಾನಗಳನ್ನು ಹೆಚ್ಚಿಸಿದ್ರೆ ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಂತಹ ಜನನಿಬಿಡ ರಾಜ್ಯಗಳು ಹೆಚ್ಚಿನ ಸ್ಥಾನಗಳನ್ನು ಪಡ್ಕೊಳ್ಬಹುದು. ಆದರೆ ಸಂಸತ್ತಿನಲ್ಲಿ ದಕ್ಷಿಣ ರಾಜ್ಯಗಳ ಪ್ರಭಾವ ಕುಸಿಯಬಹುದು ಅನ್ನೋ ಆತಂಕ. ಆದರೆ ಬಿಜೆಪಿ ಇದಕ್ಕೆ ಏನು ಹೇಳ್ತಿದೆ ಅಂದ್ರೆ, ದೇಶದ ಜನ ತಮ್ಮ ಹಕ್ಕುಗಳಿಗೆ ಅನುಗುಣವಾಗಿ ತಮ್ಮ ಪ್ರಾತಿನಿಧ್ಯವನ್ನು ಪಡ್ಕೊಳ್ಬೇಕು. ಒಂದು ಪ್ರದೇಶದ ಜನಸಂಖ್ಯೆ ಗಮನಾರ್ಹವಾಗಿ ಜಾಸ್ತಿ ಆದರೆ ಅದರ ಜನರ ಪ್ರಾತಿನಿಧ್ಯವೂ ಕೂಡ ಪ್ರಮಾಣಕ್ಕೆ ಅನುಗುಣವಾಗಿರಬೇಕು. ಇಷ್ಟಾದ್ರೂ ವಿರೋಧ ಪಕ್ಷಗಳು ಅಧಿಕಾರ ಮತ್ತು ಮತ ಬ್ಯಾಂಕ್ ಕಳೆದುಕೊಳ್ಳೋ ಭಯದಲ್ಲಿವೆ ಅಂತ. ಹಾಗಾದ್ರೆ ಆಗಸ್ಟ್ 11ರಿಂದ 13 ತನಕ ಏನಾಗಬಹುದು? ಸೀಮಾ ನಿರ್ಣಯ ಕೇವಲ ಹೊಸ ಸ್ಥಾನಗಳ ರೇಖಾಚಿತ್ರ ಅಲ್ಲ, ಮುಂಬರುವ ವರ್ಷಗಳಲ್ಲಿ ಸಂಸತ್ತಿನ ಒಂದು ಪ್ರದೇಶದ ರಾಜಕೀಯ ಶಕ್ತಿಯನ್ನು ಕೂಡ ನಿರ್ಧರಿಸಬಹುದು. ಅದಕ್ಕಾಗಿ ಈ ವಿಷಯ ಅಂತಹ ಮಹತ್ವದ ರಾಜಕೀಯ ಕೋಲಾಹಲವನ್ನು ಸೃಷ್ಟಿಸಿದೆ ಮತ್ತು ಜನಸಂಖ್ಯಾ ಪ್ರಾತಿನಿಧ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಸರ್ಕಾರ ಇಲ್ಲಿ ತನಕ ಮಳೆಗಾಲದ ಅಧಿವೇಶನದಲ್ಲಿ 8 ಮಸೂದೆಗಳನ್ನು ಪರಿಚಯಿಸಿದೆ. ಅವುಗಳಲ್ಲಿ 5 ಮಸೂದೆಗಳನ್ನು ಒಂದು ಸದನ ಅಂಗೀಕರಿಸಿದೆ. ಈ ವಾರ ಇನ್ನೂ 4 ಮಸೂದೆಗಳನ್ನು ಸದನದಲ್ಲಿ ಪರಿಚಯಿಸಲಾಗುತ್ತೆ. ನ್ಯಾಯಮಂಡಳಿ ಸುಧಾರಣಾ ಮಸೂದೆ ಇದು 2026ರನ್ನ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಪರಿಚಯಿಸಲಿದ್ದಾರೆ. ಈ ಮಸೂದೆ ವಿವಿಧ ನ್ಯಾಯಮಂಡಳಿಗಳ ಕಾರ್ಯವಿಧಾನಗಳನ್ನು ಸುಧಾರಿಸೋ ಗುರಿ ಇಟ್ಕೊಂಡಿದೆ. ಇನ್ನೊಂದು ಗಣಿ ಮತ್ತು ಖನಿಜಗಳು ತಿದ್ದುಪಡಿ ಮಸೂದೆ 2026ರನ್ನ ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮಂಡಿಸ್ತಾರೆ. ಇದು 1957ರ ಗಣಿ ಮತ್ತು ಖನಿಜ ಕಾಯ್ದೆಗೆ ತಿದ್ದುಪಡಿ ತರುತ್ತೆ. ಇನ್ನೊಂದು ಕೇರಳ ಮಸೂದೆ ಅಂದರೆ ಹೆಸರು ಬದಲಾವಣೆ ಆಯ್ತಲ್ಲ 2026ರಲ್ಲಿ, ಅದರದ್ದು ಅಮಿತ್ ಶಾ ಅವರು ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಬಹುರಾಜ್ಯ ಸಹಕಾರಿ ಸಂಘಗಳ ಮಸೂದೆಯನ್ನು ಕೂಡ ಮಂಡಿಸಲಿದ್ದಾರೆ. ಈ ವಿಷಯ ಕೇವಲ ಕೆಲವು ಮಸೂದೆಗಳ ಬಗ್ಗೆ ಅಲ್ಲದ ಕಾರಣ ಈಗ ಎಲ್ಲರ ಕಣ್ಣುಗಳಿರೋದು ಆಗಸ್ಟ್ 11, 12 ಹಾಗೆ 13. ಮೋದಿ ಸರ್ಕಾರ ಸಂಸತ್ನಲ್ಲಿ ಇಡೀ ವಿರೋಧ ಪಕ್ಷದ ಲೆಕ್ಕಾಚಾರವನ್ನು ಚೇಂಜ್ ಮಾಡೋ ರಾಜಕೀಯ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರ ಅನ್ನೋದ್ರ ಬಗ್ಗೆನೇ ಎಲ್ರಿಗೂ ಕುತೂಹಲ ಇದೆ, ಆತಂಕ ಕೂಡ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.